ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ವೀಕ್ಷಕರೇ, ರಾಹುಲ್ ಇಟಲಿ ರೀತಿ ಅವರ ಸಹೋದರಿ ಪ್ರಿಯಾಂಕಾ ವಾದ್ರಾ ಇಬ್ರು ಕೂಡ 2026 ಸ್ವಾಗತ ಮಾಡೋದಕ್ಕೆ ಅಂತ ರಾಜಸ್ಥಾನದ ಸವಾಯ್ ಮಾಧೋಪುರಕ್ಕೆ ಹೋಗಿರ್ತಾರೆ. ಅದೇ ಸಮಯದಲ್ಲಿ ದೇಶದ ರಾಜಧಾನಿ ದೆಹಲಿಯಿಂದ ಒಂದು ಫೋಟೋ ಬರುತ್ತೆ. ಡಿಸೆಂಬರ್ 30ನೇ ತಾರೀಕು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ನೀತಿ ಆಯೋಗದ ಸಭೆಯಲ್ಲಿ ಭಾಗವಹಿಸಿರುವಂತಹ ಫೋಟೋ. ಅದರಲ್ಲಿ ಕೇಂದ್ರ ಹಣಕಾಸು ಸಚಿವರಾದಂತಹ ನಿರ್ಮಲಾ ಸೀತಾರಾಮನ್ ಅವರಾಗಿರ್ಬೋದು, ಹೀಗೆ ಅನೇಕ ಅಧಿಕಾರಿಗಳು ಕೂಡ ಅದರಲ್ಲಿ ಉಪಸ್ಥಿತರಿರ್ತಾರೆ. ವರ್ಷದ ಕೊನೆಯ ದಿನಗಳಲ್ಲೂ ಕೂಡ ಪ್ರಧಾನಮಂತ್ರಿ ಅವರ ಆ ಒಂದು ಕಮಿಟ್ಮೆಂಟ್ ಹೇಗಿದೆ ನೋಡಿ. ವರ್ಷದ ಕೊನೆಯ ದಿನದಲ್ಲೂ ಕೂಡ ದೇಶದ ಪ್ರಗತಿಗಾಗಿ ನಿರಂತರವಾಗಿ ಕೆಲಸವನ್ನ ಮಾಡ್ತಾನೆ ಇರ್ತಾರೆ. ಅದು ವರ್ಷದ ಕೊನೆಯ ಅಥವಾ ಶುಭ ದಿನ, ಆ ದಿನ ಈ ದಿನ ಅಂತ ಏನೂ ಇಲ್ಲ. ಮೋದಿಜಿಯವರ ವಿಚಾರಕ್ಕೆ ಬಂದಾಗ ಅವರು ವರ್ಷದ ಪೂರ್ತಿ ಅಂದ್ರೆ ಇಡೀ ವರ್ಷ ದೇಶಕ್ಕೋಸ್ಕರ ಇದೇ ರೀತಿ ಪ್ರತಿದಿನ ಕೆಲಸವನ್ನಂತೂ ಮಾಡ್ತಾನೆ ಇರ್ತಾರೆ. ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ವೀಕ್ಷಕರೇ, ಇದೇ ಸಮಯದಲ್ಲಿ ವರ್ಷವಿಡೀ ಬ್ಯುಸಿ ಶೆಡ್ಯೂಲ್ ಹೊಂದಿರುವಂತಹ ಕೇಂದ್ರ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರು ಡಿಸೆಂಬರ್ 29ರ ರಾತ್ರಿ ಪಶ್ಚಿಮ ಬಂಗಾಳಕ್ಕೆ ಹೋಗ್ತಾರೆ. 2026 ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಪಶ್ಚಿಮ ಬಂಗಾಳ ಅತ್ಯಂತ ದೊಡ್ಡ ಗುರಿಯಾಗಿದೆ. ಈಗ ಗುರಿ ಮಾತ್ರ ಅಲ್ಲ, ಅಷ್ಟೇ ದೊಡ್ಡ ಸವಾಲಾಗಿ ಕೂಡ ಪರಿಣಮಿಸಿದೆ. ದಕ್ಷಿಣದ ರಾಜ್ಯಗಳಾದಂತಹ ತಮಿಳುನಾಡು, ಅದೇ ರೀತಿ ಕೇರಳದಲ್ಲೂ ಕೂಡ ಚುನಾವಣೆಗಳು ನಡೆಯೋದಿದೆ. ಆದರೆ ಬಿಜೆಪಿ ಅವರು ಪಶ್ಚಿಮ ಬಂಗಾಳದ ಬಗ್ಗೆ ಮಾತ್ರ ಬಹಳ ತಲೆ ಕೆಡಿಸ್ಕೊಂಡ ಹಾಗೆ ಕಾಣಿಸ್ತಾ ಇದೆ. ಅಮಿತ್ ಶಾ ಅವರು ಈಗಾಗಲೇ ಹೇಳಿದ್ದು ಕೂಡ ಆಗಿದೆ, ಪಶ್ಚಿಮ ಬಂಗಾಳದಲ್ಲಿ ಈ ಬಾರಿ ಬಿಜೆಪಿ ಗೆದ್ದೇ ಗೆಲ್ಲುತ್ತೆ ಅಂತ. ಇನ್ನು ಸಂತೋಷ್ ಜಿ ಅವರು ಕೂಡ ಹೇಳಿರುವಂತದ್ದು, ಪಶ್ಚಿಮ ಬಂಗಾಳದ ಗೆಲುವು ಅದು ದೇಶಕ್ಕೆ ಎಷ್ಟು ಮುಖ್ಯ ಅನ್ನುವಂಥದ್ದನ್ನ ಬಹಳ ಅದ್ಭುತವಾಗಿ ವಿವರಿಸಿರುವಂಥದ್ದು. ವೀಕ್ಷಕರೇ, ಲಾಸ್ಟ್ ಎಲೆಕ್ಷನ್ ಅಲ್ಲಿ ಬಿಜೆಪಿ ಪಶ್ಚಿಮ ಬಂಗಾಳದಲ್ಲಿ ತನ್ನ ಶಕ್ತಿ ಮೀರಿ ಎಫರ್ಟ್ಸ್ ಅನ್ನ ಅಫ್ಕೋರ್ಸ್ ಹಾಕಿತ್ತು. ಆ ಮೂಲಕ ದೀದಿಗೆ ಒಂದು ಭಯವನ್ನಂತೂ ಹುಟ್ಟಿಸಿದ್ರು. ಆದ್ರೆ ಈ ಸಲ ಗೆಲ್ಲಲೇಬೇಕು ಅಂತ ರೆಡಿ ಆಗ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ. ಅದಕ್ಕೆ ಸರಿಯಾಗಿ SIR ಕೂಡ ನಡೀತಾ ಇದೆ. ಪಶ್ಚಿಮ ಬಂಗಾಳದಲ್ಲಿರುವಂತಹ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಚುನಾವಣಾ ಆಯೋಗ ಅದೆಷ್ಟೇ ಕಷ್ಟ ಆಗ್ಲಿ, TMC ಗೂಂಡಗಳ ಅದೇನೇ ಸಮಸ್ಯೆನ ತಂದೊಡ್ಲಿ, ಅವೆಲ್ಲವನ್ನ ಮೀರಿ ಎಲ್ಲಾ ರೀತಿಯಾದಂತಹ ಪ್ರಯತ್ನವನ್ನಂತೂ ಮಾಡ್ತಾ ಇದ್ದಾರೆ. ಅಕ್ರಮ ವಲಸಿಗರನ್ನು ಹೊರಗೆ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆ ಮೂಲಕ ದೀದಿ ಅಕ್ರಮ ವೋಟ್ ಬ್ಯಾಂಕ್ ಛಿದ್ರ ಅಂತೂ ಆಗ್ತಾ ಇದೆ. ಇಲ್ಲಿ ಅಮಿತ್ ಶಾ ಅವರು ಪಶ್ಚಿಮ ಬಂಗಾಳಕ್ಕೆ ಬರುವ ಮೊದಲು ಗುಜರಾತ್ ಅಲ್ಲಿ 5 ಕಾರ್ಯಕ್ರಮಗಳನ್ನ ಮುಗಿಸಿ ಅದಾದ ನಂತರ ಅಸ್ಸಾಮಿಗೆ ಭೇಟಿಯನ್ನು ಕೊಟ್ಟು ನೇರವಾಗಿ ಅಲ್ಲಿಂದ ಪಶ್ಚಿಮ ಬಂಗಾಳಕ್ಕೆ ಬರ್ತಾರೆ. ಇದು ಅವರ 3 ದಿನಗಳ ಪ್ರವಾಸ ಆಗಿತ್ತು. ಡಿಸೆಂಬರ್ 29, ಡಿಸೆಂಬರ್ 30, 31ರ ರಾತ್ರಿ ಅವರು ಪಶ್ಚಿಮ ಬಂಗಾಳದಲ್ಲಿ ಇದ್ರು. ಮಮತಾ ಬ್ಯಾನರ್ಜಿ ಅವರ ಸರ್ಕಾರವನ್ನ ಟಾರ್ಗೆಟ್ ಮಾಡಿ ಒಂದಷ್ಟು ತಂತ್ರಗಳನ್ನು ಕೂಡ ಅಲ್ಲಿ ರೂಪಿಸಿದ್ದಾರೆ ಅಮಿತ್ ಶಾ ಅವರು. ಮುಖ್ಯವಾಗಿ ಒಳನುಸುಳುಕೋರರ ವಿಚಾರವಾಗಿ ಮಮತಾ ಬ್ಯಾನರ್ಜಿ ಅವರನ್ನ ನೀವು ಯಾಕೆ ಅಕ್ರಮ ವಲಸಿಗರಿಗೆ ಅವಕಾಶವನ್ನ ಕೊಡ್ತಾ ಇದ್ದೀರಾ, ಅವರಿಗೆ ಇಲ್ಲಿ ಯಾಕೆ ಉಳ್ಕೊಳ್ಳೋದಕ್ಕೆ ಅವಕಾಶವನ್ನ ಕೊಡ್ತಾ ಇದ್ದೀರಾ ಅಂತ ಪ್ರಶ್ನೆಯನ್ನ ಮಾಡಿದಾಗ ಅವ್ರು ಹೇಳ್ತಾರೆ, ಗಡಿ ಭದ್ರತೆ ಅನ್ನುವಂಥದ್ದು ಏನಿದೆ ಅದು BSF ಜವಾಬ್ದಾರಿ ಅಂತ. ಇದಕ್ಕೆ ಅಮಿತ್ ಶಾ ಅವರು ನೇರವಾದಂತಹ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. BSF ತನ್ನ ಜವಾಬ್ದಾರಿಯನ್ನ ನಿರ್ವಹಿಸೋದಕ್ಕೆ ಸಿದ್ಧವಾಗಿ ನಿಂತಿದೆ. ಆದ್ರೆ ಗಡಿಯಲ್ಲಿ ಬೇಲಿ ಹಾಕೋದಕ್ಕೆ ರಾಜ್ಯ ಸರ್ಕಾರ ಅಂದ್ರೆ ದೀದಿ ಸರ್ಕಾರ, ಮಮತಾ ಬ್ಯಾನರ್ಜಿ ಸರ್ಕಾರ ಜಮೀನು ಕೊಡ್ತಾ ಇಲ್ಲ, ಜಾಗ ಕೊಡ್ತಾ ಇಲ್ಲ. ಇದಕ್ಕೆ ದೀದಿ ಅವರು ಉತ್ತರ ಕೂಡ ಇಲ್ಲ ನೋಡಿ. ಕಳೆದ 6 ವರ್ಷಗಳಲ್ಲಿ ಈ ವಿಚಾರವಾಗಿ ನಾನು 7 ಬಾರಿ ಪತ್ರವನ್ನ ಬರೆದಿದ್ರು ಕೂಡ ಮಮತಾ ಬ್ಯಾನರ್ಜಿ ಸರ್ಕಾರ ಯಾವುದೇ ರೀತಿಯಾದಂತಹ ಕ್ರಮವನ್ನ ಕೈಗೊಂಡಿಲ್ಲ ಅಂತ ನೇರವಾಗಿ ಅಮಿತ್ ಶಾ ಅವರು ಆರೋಪವನ್ನ ಕೂಡ ಮಾಡ್ತಾರೆ. ಸೊ ಇದರ ಪರಿಣಾಮವಾಗಿ ಇವತ್ತು ಪಶ್ಚಿಮ ಬಂಗಾಳದಲ್ಲಿ ನುಸುಳುಕೋರರು ಜಾಸ್ತಿ ಆಗ್ತಾ ಇರುವಂತದ್ದು ಅನ್ನುವಂಥದ್ದನ್ನು ಕೂಡ ಅಮಿತ್ ಶಾ ಅವರು ಆರೋಪವನ್ನ ಮಾಡ್ತಾರೆ. ವೀಕ್ಷಕರೇ, ಅಮಿತ್ ಶಾ ಅವರು ತಮ್ಮ ಕುಟುಂಬ, ಮಕ್ಕಳು, ಮೊಮ್ಮಕ್ಕಳು ಅಥವಾ ಈ ಕ್ಯಾಲೆಂಡರ್ ವರ್ಷದ ಸಂಭ್ರಮ ಇದ್ಯಾವುದರ ಬಗ್ಗೆ ಕೂಡ ಚಿಂತೆ ಮಾಡದೆ ದೇಶ, ಅದೇ ರೀತಿ ಪಶ್ಚಿಮ ಬಂಗಾಳದ ಸುರಕ್ಷತೆ ಹಾಗೆ ಬಿಜೆಪಿಯನ್ನ ಅಲ್ಲಿ ಬಲಪಡಿಸುವಂತಹ ಗುರಿಯನ್ನು ಹೊಂದಿರುವಂಥದ್ದು. ಇದು ಒಬ್ಬ ಕಾರ್ಯಕರ್ತನ, ಅದೇ ರೀತಿ ಒಬ್ಬ ಗೃಹ ಸಚಿವನ ಕರ್ತವ್ಯ ಕೂಡ ಹೌದು. ಅಂಡ್ ಇದೇ ಸಮಯದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆಯನ್ನು ಎದುರಿಸೋದಕ್ಕೆ ಇರುವಂತಹ ಕಾಂಗ್ರೆಸ್ ಪಕ್ಷದ ಯಾವುದೇ ದೊಡ್ಡ ನಾಯಕ ಆಗಿರಲಿ, ರಾಹುಲ್ ಇಟಲಿ ಆಗಿರಲಿ ಅದು ಅಥವಾ ಪ್ರಿಯಾಂಕಾ ವಾದ್ರಾ, ಸೋನಿಯಾ ಇಟಲಿ, ಇವ್ರು ಯಾರು ಕೂಡ ಅಲ್ಲಿ ಕಾಣಿಸ್ಕೊಳ್ಳೇ ಇಲ್ಲ. ಇನ್ನು ಅವರು ಫೀಲ್ಡ್ಗೆ ಇಳಿದ ಹಾಗೆ ಕಾಣಿಸ್ತಾ ಇಲ್ಲಪ್ಪ. ಬದಲಾಗಿ ಅವರು ಹೊಸ ಕ್ಯಾಲೆಂಡರ್ ವರ್ಷದ ಆಚರಣೆಗೋಸ್ಕರ ಸವಾಯ್ ಮಾಧೋಪುರಕ್ಕೆ ಹೋಗಿರುವಂಥದ್ದು. ಪ್ರತಿಯೊಬ್ಬರಿಗೂ ಕೂಡ ತಮ್ಮ ವೈಯಕ್ತಿಕ ಜೀವನ ಅಥವಾ ಈ ಸಂಭ್ರಮಾಚರಣೆಯ ಹಕ್ಕು ಅಫ್ಕೋರ್ಸ್ ಇದೆ, ಪಾಪ ಮಾಡ್ಕೊಳ್ಳಿ, ನಾವು ಯಾರು ಕೇಳೋದಕ್ಕೆ. ಕ್ಯಾಲೆಂಡರ್ ವರ್ಷವನ್ನ ಸ್ವಾಗತ ಹಿಂಗೇ ನಾವು ಮಾಡ್ಬೇಕನ್ನುವಂಥ ಆಸೆ ಇರುತ್ತೆ, ಮಾಡಲಿ. ಆದರೆ ನಮ್ಮ ವಿನಂತಿ ಏನು ಅಂತಂದ್ರೆ 2026 ಪಶ್ಚಿಮ ಬಂಗಾಳದ ಚುನಾವಣೆಯಲ್ಲಿ ಅಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಭಾರಿ ಬಹುಮತದ ಜೊತೆಗೆ ಗೆದ್ದರೆ ಕಾಂಗ್ರೆಸ್ ಪಕ್ಷ ಮತಗಳ್ಳತನ, EVM ಅಕ್ರಮ, ಅದು ಇದು ಅಂತ ಅಳಬಾರ್ದು, ಆ ನಾಟಕವನ್ನ ಮಾಡಬಾರ್ದಷ್ಟೇ.
ಅಥವಾ ಹಂಗೂ ನಿಮಗೆ ನಾಟಕ ಮಾಡಬೇಕು ಅಂತ ಇದ್ರೆ ದಯವಿಟ್ಟು ಯಾವುದಾದ್ರೂ ಹೊಸ ಐಡಿಯಾವನ್ನು ಹಿಡ್ಕೊಂಡು ಬನ್ನಿ, ಅಥವಾ ಹೊಸ ಪ್ರೊಪಗ್ಯಾಂಡದ ಜೊತೆಗೆ ಬನ್ನಿ. ಯಾಕಂದರೆ ಒಂದೇ ರೀತಿಯಾದಂತಹ ನಾಟಕವನ್ನು ನೋಡಿ ನೋಡಿ ದೇಶದ ಜನರಿಗೂ ಕೂಡ ಪಾಪ ಸಾಕಾಗಿ ಹೋಗ್ಬಿಟ್ಟಿದೆ. ಹಾಗಾಗಿ ಹೊಸ ಪ್ಲ್ಯಾನ್ ಏನಾದರೂ ಮಾಡಿ ಅನ್ನುವಂಥದ್ದು ನಮ್ಮ ವಿನಂತಿ. ವೀಕ್ಷಕರೇ, ಅಮಿತ್ ಶಾ ಅವರು ಹೊಸ ವರ್ಷವನ್ನ ತ್ಯಜಿಸಿ ಪಶ್ಚಿಮ ಬಂಗಾಳದಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಕಾಂಗ್ರೆಸ್ ಮಾತ್ರ ನಾನಾಗಲೇ ಹೇಳಿದ ಹಾಗೆ ಕ್ಯಾಲೆಂಡರ್ ವರ್ಷ ಸ್ವಾಗತ ಮಾಡೋದ್ರಲ್ಲಿ ಬ್ಯುಸಿ ಇತ್ತು. ಇನ್ನು ಈ ವರ್ಷ ಪಾಪ ಅದು ಎಷ್ಟು ಸೋಲು ನೋಡೋದಿರುತ್ತೋ ಏನೋ, ಎಂಜಾಯ್ ಮಾಡಲಿ ಬಿಡಿ. ಇಲ್ಲಿ ಬಿಜೆಪಿ ಅದೇ ರೀತಿ ಕಾಂಗ್ರೆಸ್ ನಡುವಿನ ವ್ಯತ್ಯಾಸ ಏನು ಅಂತಂದ್ರೆ, ಇಟಲಿ ಕುಟುಂಬಕ್ಕೆ ಈ ಚುನಾವಣೆ ಅನ್ನುವಂಥದ್ದು ಕೇವಲ ಒಂದು ಇವೆಂಟ್ ಇದ್ದ ಹಾಗೆ. ಈ ಮದುವೆ ಸಮಾರಂಭಕ್ಕೆ ಹೋಗಿ ಬರ್ತಾರಲ್ವಾ, ಹಾಗೆ ಕಾಂಗ್ರೆಸ್ಸಿಗೆ ಅವರು ಚುನಾವಣೆ ಬಂದಾಗ ಮಾತ್ರ ಸಕ್ರಿಯರಾಗ್ಬಿಡ್ತಾರೆ, ಪ್ರಚಾರ ಮಾಡೋದಕ್ಕೆ ಬರ್ತಾರೆ, ಆಮೇಲೆ ಜನರ ಹಕ್ಕಿಗೋಸ್ಕರ ಹೋರಾಟವನ್ನ ಮಾಡ್ತೀವಿ ಅಂತ ಬೊಬ್ಬಿಡ್ಕೊಂಡು ಬರ್ತಾರೆ. ಆದರೆ ಬಿಜೆಪಿ ಹಾಗಲ್ಲ. ಬಿಜೆಪಿ ವಿಚಾರದಲ್ಲಿ ನೋಡೋದಾದ್ರೆ 2021 ಚುನಾವಣೆಯ ನಂತರ ಕೂಡ ಹಿಂಸಾಚಾರದ ಆ ಸಮಯದಿಂದಲೂ ಕೂಡ ನಿರಂತರವಾಗಿ ಪಶ್ಚಿಮ ಬಂಗಾಳದ ಪರವಾಗಿ ಧ್ವನಿಯನ್ನು ಎತ್ತುತ್ತಾನೆ ಇದ್ದಾರೆ. ಇನ್ನು ಕಾಂಗ್ರೆಸ್ ನಾಯಕರು ಲೋಕಸಭಾ ಚುನಾವಣೆಯ ಹೊರತಾಗಿ ಬಂಗಾಳಕ್ಕೆ ಭೇಟಿ ನೀಡಿರುವಂಥದ್ದೇ ಅಪರೂಪ. ನಾನಾಗಲೇ ಹೇಳಿದ ಹಾಗೆ BL ಸಂತೋಷ್ ಅವರ ಮಾತಿನ ಪ್ರಕಾರ ಪಶ್ಚಿಮ ಬಂಗಾಳ ಬಿಜೆಪಿಗೆ ಕೇವಲ ಚುನಾವಣಾ ರಾಜ್ಯ ಮಾತ್ರ ಅಲ್ಲ, ಬದಲಾಗಿ ಅದು ಬಂಗಾಳದ ರಕ್ಷಣೆ ಆಗಿರಬಹುದು ಅಥವಾ ಹಿಂದೂಗಳ ರಕ್ಷಣೆ ಒಂದು ದೊಡ್ಡ ಪ್ರಶ್ನೆ ಅನ್ನುವಂಥದ್ದನ್ನ ಹೇಳಿರುವಂಥದ್ದು. ಹಿಂದಿನ ಬಿಹಾರ ಚುನಾವಣೆ ಸಮಯದಲ್ಲೂ ಕೂಡ ರಾಹುಲ್ ಇಟಲಿ ಕೊಲಂಬಿಯಾ ಪ್ರವಾಸದಲ್ಲಿದ್ದರು, ಪ್ರಿಯಾಂಕಾ ಇಟಲಿ ಪತನೇ ಇರಲಿಲ್ಲ, ಸೋನಿ ಇಟಲಿ ಅವರು ಬಿಡಿ, ಅವರು ಚುನಾವಣೆ ವಿಚಾರವಾಗಿ ಆ ಕಡೆ ಹೋಗೋದು ಇಲ್ಲ. ಫಲಿತಾಂಶ ಬಂದ ನಂತರ ಏನಾಯಿತು, RJD ನಾಯಕ ತೇಜಸ್ವಿ ಯಾದವ್ ಪಾಪ ಸೋಲನ್ನು ಒಪ್ಕೊಂಡು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದರು. ಆದರೆ ಕಾಂಗ್ರೆಸ್ ಮಾತ್ರ ಮತ್ತದೇ ಹಳೆಯ ಕ್ಯಾಸೆಟನ್ನೇ ಪ್ಲೇ ಮಾಡ್ತು. ಇದೇ ಬಿಜೆಪಿ ಕಾಂಗ್ರೆಸ್ ನಡುವೆ ಇರುವಂತಹ ಅತೀ ದೊಡ್ಡ ವ್ಯತ್ಯಾಸ. ಕಾಂಗ್ರೆಸ್ ಎಷ್ಟೇ ಆಗಲಿ, ಏನೇ ಸೋಲನ್ನು ಅನುಭವಿಸ್ಲಿ, ಎಷ್ಟೇ ಅವಮಾನವನ್ನು ಅನುಭವಿಸ್ಲಿ, ಬದಲಾಗೋದೇ ಇಲ್ಲ ನೋಡಿ. ಏನು ಮಾಡೋದು ನಮಗಂತೂ ಗೊತ್ತಿಲ್ಲ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.